ಹುನಗುಂದ ಹಾಗೂ ಇಳಕಲ್ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಡಾ ವಿಜಯಾನಂದ್ ಎಸ್ ಕಾಶಪ್ಪನವರು ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗಳಿಗೆ ಅಧಿಕೃತ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ವಿಜಯಾನಂದ್ ಎಸ್ ಕಾಶಪ್ಪನವರು, ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರದ ಅನುಗ್ರಹವನ್ನು ಸಮರ್ಪಕವಾಗಿ ಬಳಸಿಕೊಂಡು ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದು ತಮ್ಮ ಪ್ರಮುಖ ಆದ್ಯತೆಯಾಗಿದೆ ಎಂದು ಹೇಳಿದರು. ರಸ್ತೆ, ಚರಂಡಿ, ಕುಡಿಯುವ ನೀರು ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಹಂತ ಹಂತವಾಗಿ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕಾಮಗಾರಿಗಳು ಗುಣಮಟ್ಟದಿಂದ ಹಾಗೂ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳಲಿ ಎಂದು ಸ್ಥಳೀಯರು ಆಶಯ ವ್ಯಕ್ತಪಡಿಸಿದರು. ಈ ಅಭಿವೃದ್ಧಿ ಕಾಮಗಾರಿಗಳಿಂದ ಹುನಗುಂದ ಹಾಗೂ ಇಳಕಲ್ ನಗರದ ಮೂಲಸೌಕರ್ಯ ಮತ್ತಷ್ಟು ಬಲವಾಗಲಿದ್ದು ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯಗಳು ದೊರೆಯಲಿವೆ. ಮತ್ತು ನಮ್ಮ ನಗರಕ್ಕೆ ಸಂಪರ್ಕ ಆಗುವಂಥ ಮುಖ್ಯ ರಸ್ತೆ ಎಷ್ಟಪ್ಪ ಇದರ ವೆಚ್ಚ? ವೆಚ್ಚ ಸುಮಾರು 1,05,00,000. ಇದು ನಗರೋತ್ಥಾನ 4ನೇ ಹಂತದ ಯೋಜನೆ ಅಡಿಯಲ್ಲಿ ಬದಲಾವಣೆಯ ಕಾಮಗಾರಿಯನ್ನು ಮಾಡಿ ಈ ಒಂದು ರಸ್ತೆ ಭಾಳ ಅವಶ್ಯಕತೆ ಇತ್ತು. ಇಲ್ಲಿ ಸಾರ್ವಜನಿಕರು ಜನರು ಬೇಡಿಕೆ ಇಟ್ಟು ಈ ಒಂದು ರಸ್ತೆಯನ್ನು ಇವತ್ತು ಅಭಿವೃದ್ಧಿ ಮಾಡಿದ್ವಿ. ಇದೇ ರೀತಿ ಹುನಗುಂದ ನಗರಕ್ಕೆ ಶೀಘ್ರದಲ್ಲೇ ಇವತ್ತು ಸುಮಾರು 43 ಕೋಟಿ ವೆಚ್ಚದ ಒಂದು ಏನಿವತ್ತು ಒಳಚರಂಡಿ ಯೋಜನೆ ಅಪೂರ್ಣ ಆಗಿತ್ತು ಹಿಂದೆ, ಆ ಅಪೂರ್ಣ ಆದಂಥ ಒಳಚರಂಡಿ ಕೂಡ ಇವತ್ತು ಮಂಜೂರಾತಿ ಆಗಿದೆ. ಅದರಂತೆ ಇವತ್ತು ಈಗಾಗಲೇ 24x7 ಕೆಲಸ ನಡೀತಾ ಇದೆ ಮತ್ತು 24x7ಗೆ ಅದು ಹೆಚ್ಚಿನ ಒಂದು ನೀರು ಸರಬರಾಜು ಆಗಬೇಕು, ಹೆಚ್ಚಿನ ಮನೆಗಳಾಗಿದೆ ಜನಸಂಖ್ಯೆ ಆಧಾರದ ಮೇಲೆ. ಮತ್ತು ನಮ್ಮ ಅಮೃತ್ 2 ಯೋಜನೆಯಲ್ಲಿ ಸುಮಾರು 11 ಕೋಟಿ ರೂಪಾಯಿ ಅದು ಕೂಡ ಮಂಜೂರಾತಿಯಾಗಿದೆ. ಮತ್ತು ಈಗಾಗಲೇ ಅನೇಕ ಅಲ್ಪಸಂಖ್ಯಾತ ಕಾಲನಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಕಾಲನಿಗಳಿಗೆ CC ರಸ್ತೆಗಳನ್ನು ಅಳವಡಿಸುವಂಥದ್ದು ಮತ್ತು ನಗರ ಒಂದು ಸ್ವಚ್ಛವಾಗಿರಬೇಕು, ನಗರ ಒಂದು ಸುಂದರವಾಗಿರಬೇಕು ಅನ್ನೋ ಉದ್ದೇಶದಿಂದ ಮತ್ತು ರಸ್ತೆ ಕಾಮಗಾರಿ ಆಗಿರ್ಬೋದು, ಕುಡಿ ನೀರು ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ನಾವು ಸರ್ಕಾರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ತಮ್ಮ ಮುಖಾಂತರ ಇವತ್ತು ಜನರಿಗೆ ನಾನು ತಿಳಿಸಕ್ಕೆ ಬಯಸ್ತೀನಿ. ಎಷ್ಟು ದಿವಸ ಅವಧಿ ಒಳಗೆ ಈ 2 ಕಾಮಗಾರಿ ಪೂರ್ಣಗೊಳ್ತವೆ ಸರ್? ಸಮುದಾಯ ಭವನ ಮತ್ತು ಈ ರಸ್ತೆ ಸರ್ ಬಹುತೇಕ ಒಂದು ಈ ರಸ್ತೆ ಅಂತೂ ಒಂದು 2-3 ತಿಂಗಳಲ್ಲಿ ಈ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುತ್ತೆ ಮತ್ತು ಕಟ್ಟಡ ಕೂಡ ಆಗಬೇಕಲ್ಲ, ಸುಮಾರು ಅದು ಒಂದು 4-5 ತಿಂಗಳಲ್ಲಿ ಆ ಕಟ್ಟಡ ಕೂಡ ಪೂರ್ಣಗೊಳ್ಳುತ್ತೆ.